ಕನಕಪುರ ರಸ್ತೆಯಲ್ಲಿರುವಂತಹ ಧ್ರುವ ಸರ್ಜಾ ಫಾರ್ಮ್ ಹೌಸ್ ಅಲ್ಲಿ ನಾವಿದ್ದೇವೆ. ಚಿರಂಜೀವಿ ಸರ್ಜಾ ಅವರು ನಿಧನರಾಗಿ ಈಗಾಗಲೇ 4 ವರ್ಷ ಕಳೆದು ಹೋಗಿದೆ. ಸೊ ಅವರ ಸಮಾಧಿ ಸ್ಥಳವನ್ನು ತೋರಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಾಗುತ್ತೆ. ಎಲ್ಲಾ ಫೋಟೋಗಳ ಕೊಲ್ಯಾಜ್ ಅನ್ನ ಅವರ ಸಮಾಧಿ ಸ್ಥಳದಲ್ಲಿ ನಿರ್ಮಾಣ ಮಾಡಲಾಗಿದೆ. ದುರದೃಷ್ಟವಶಾತ್ 2020ರಲ್ಲಿ ಕಾರ್ಡಿಯಾಕ್ ಅರೆಸ್ಟ್ನಿಂದ ಅವ್ರು ಹೋಗ್ಬಿಟ್ರು. 2018ರಲ್ಲಿ ಮೇಘನಾ ರಾಜ್ ಅವ್ರ ಜೊತೆಗೆ ಅವರ ಮದುವೆ ಆಗಿತ್ತು. ಚಿರಂಜೀವಿ ಸರ್ಜಾ ಅವರು ಬಿಟ್ಟು ಹೋಗುವಾಗ ತಮ್ಮದೇ ಆದಂತಹ ಒಂದು ಕುರುಹನ್ನ ಕೂಡ ಬಿಟ್ಟು ಹೋಗಿದ್ದಾರೆ. ಅಂದ್ರೆ ತಮ್ಮ ಮಗ, ತಂದೆನೇ ಅಲ್ವಾ, ತಂದೆ ಪ್ರೀತಿ ಆ ಮಗುವಿಗೆ ಸಿಕ್ಕಿಲ್ಲ. ಬಟ್ ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಇವತ್ತು ನಾವು ವಿಶೇಷವಾದಂತಹ ಜಾಗಕ್ಕೆ ಬಂದಿದ್ದೇವೆ. ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಅವರು ನಿಧನರಾಗಿ ಈಗಾಗಲೇ 4 ವರ್ಷ ಕಳೆದು ಹೋಗಿದೆ. ಜೂನ್ 7ನೇ ತಾರೀಕು 2020ರಲ್ಲಿ ಕಾರ್ಡಿಯಾಕ್ ಅರೆಸ್ಟ್ನಿಂದ ಅವರ ನಿಧನವಾಯಿತು. ಸದ್ಯಕ್ಕೆ ಕನಕಪುರ ರಸ್ತೆಯಲ್ಲಿರುವಂತಹ ಧ್ರುವ ಸರ್ಜಾ ಫಾರ್ಮ್ ಹೌಸ್ ಅಲ್ಲಿ ನಾವಿದ್ದೇವೆ. ಇಲ್ಲೇ ಚಿರಂಜೀವಿ ಸರ್ಜಾ ಅವರನ್ನ ಮಣ್ಣು ಮಾಡಲಾಗಿದೆ. ಜೊತೆಗೆ ಅವರ ಒಂದು ಮೆಮೋರಿಯಲ್ ಅಂತ ಏನು ಕರಿತೀವಿ, ಅವರ ಸಮಾಧಿ ಸ್ಥಳ ಅಂತ ಏನು ಹೇಳ್ತೀವಿ, ನಾವು ಅಲ್ಲಿದ್ದೇವೆ. ಸೊ ಅವರ ಸಮಾಧಿ ಸ್ಥಳವನ್ನು ತೋರಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಾಗುತ್ತೆ. ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ತುಂಬ ಜಾಗ ಇರುವಂತಹ ವಿಶಾಲವಾಗಿರುವಂತಹ ಒಂದು ಧ್ರುವ ಸರ್ಜಾ ಫಾರ್ಮ್ ಹೌಸ್ ಇದು. ಸೊ ಅಲ್ಲೇನೆ ಆ್ಯಕ್ಚುಲಿ ಚಿರಂಜೀವಿ ಸರ್ಜಾ ಅವರ ಒಂದು ಸಮಾಧಿ ಸ್ಥಳವನ್ನು ನಿರ್ಮಾಣ ಮಾಡಲಾಗಿದೆ. ನಿಮ್ಗೆ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ, ಚಿರು ಅಂತ ಇಲ್ಲಿ ಬರೆದಿದೆ. ಸ್ನೇಹಿತರೆ, ಚಿರಂಜೀವಿ ಸರ್ಜಾ ಅವರು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2009ರಲ್ಲಿ ವಾಯುಪುತ್ರ ಅನ್ನುವಂತಹ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಬಹಳ ಪ್ರಾಮಿಸಿಂಗ್ ಡೆಬ್ಯೂ ಅಂತಲೇ ಹೇಳ್ಬೋದು. ಈ ಸಿನಿಮಾನ ಅವರ ಅಂಕಲ್ ಆದಂತಹ ಕಿಶೋರ್ ಸರ್ಜಾ ಅವರೇ ಆ್ಯಕ್ಚುಲಿ ನಿರ್ದೇಶನ ಕೂಡ ಮಾಡಿದರು. ಆಲ್ಮೋಸ್ಟ್ 2009ರಿಂದ 2020 ತನಕ ಅವರ ಜರ್ನಿ ತುಂಬ ಸುಗಮವಾಗಿ ಸಾಗ್ತಾ ಇತ್ತು ಅಂತಲೇ ಹೇಳ್ಬೋದು. ನೋಡಲಿಕ್ಕೆ ಸಿಕ್ಕಾಬಟ್ಟೆ ಸ್ತುರದ್ರೂಪಿ ಯುವಕ, ಜೊತೆಗೆ ಫಿಟ್ನೆಸ್ ಕೂಡ ತುಂಬ ಚೆನ್ನಾಗಿತ್ತು, ಡ್ಯಾನ್ಸ್ ಚೆನ್ನಾಗಿ ಮಾಡೋದಕ್ಕೆ ಬರ್ತಾ ಇತ್ತು. ಹಾಗೆಯೇ ಅರ್ಜುನ್ ಸರ್ಜಾ, ತಮ್ಮ ಮಾವ ಅರ್ಜುನ್ ಸರ್ಜಾ ಅವರ ಬ್ಯಾಕಪ್ ಕೂಡ ಚಿರಂಜೀವಿ ಸರ್ಜಾ ಅವ್ರಿಗಿತ್ತು. ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಅವರು ಮಾಡಿದರು. ಆದರೆ ದುರದೃಷ್ಟವಶಾತ್ 2020ರಲ್ಲಿ ಕಾರ್ಡಿಯಾಕ್ ಅರೆಸ್ಟ್ನಿಂದ ಅವ್ರು ಹೋಗ್ಬಿಟ್ರು. ಇಲ್ಲಿ ನೋಡ್ತಿದ್ದೀರಾ ಸ್ನೇಹಿತರೆ, ಅವರ ಎಲ್ಲ ಫೋಟೋಗಳ ಕೊಲ್ಯಾಜನ್ನು ಅವರ ಸಮಾಧಿ ಸ್ಥಳದಲ್ಲಿ ನಿರ್ಮಾಣ ಮಾಡಲಾಗಿದೆ. ತುಂಬ ಯೂನಿಕ್ ಆಗಿ ಅವರ ಒಂದು ಸಮಾಧಿ ಸ್ಥಳವನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಬರೆದಿದ್ದಾರೆ, ನೀವು ನೋಡ್ಬೋದು. 17/10/1984 ಅಕ್ಟೋಬರ್ 17ನೇ ತಾರೀಕು ಚಿರಂಜೀವಿ ಸರ್ಜಾ ಅವರ ಜನನ ಆಗಿತ್ತು. ಕೇವಲ 39 ವಯಸ್ಸಿಗೆ ಚಿರಂಜೀವಿ ಸರ್ಜಾ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು. ಈಗಾಗಲೇ ಅವರು ಈ ಇಹಲೋಕವನ್ನು ತ್ಯಜಿಸಿ 4 ವರ್ಷ ಆಗಿದೆ. ಇಂದಿಗೂ ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಚಿರಂಜೀವಿ ಆಗಿ ಬಾಳುವ ನಮ್ಮ ಪ್ರೀತಿ. ಅಫ್ಕೋರ್ಸ್ ತುಂಬ ಆ್ಯಪ್ಟ್ ಪದಗಳನ್ನು ಇಲ್ಲಿ ಬಳಸಿದ್ದಾರೆ. ಸ್ನೇಹಿತರೆ, ಬಹು ಎಕರೆಗಳಲ್ಲಿರುವಂತಹ ಒಂದು ಭವ್ಯವಾದ ಒಂದು ಸ್ಥಳ ಇದು ಧ್ರುವ ಸರ್ಜಾ ಫಾರ್ಮ್ ಹೌಸ್. ಅದರಲ್ಲಿ ಒಂದು ಭಾಗದಲ್ಲಿ ಚಿರಂಜೀವಿ ಸರ್ಜಾ ಅವರ ಒಂದು ಸಮಾಧಿ ಸ್ಥಳವನ್ನು ನಿರ್ಮಾಣ ಮಾಡಲಾಗಿದೆ. ಸ್ನೇಹಿತರೆ, ನಿಮಗೆ ಚಿರಂಜೀವಿ ಸರ್ಜಾ ಅಂದ ತಕ್ಷಣ ಯಾವೆಲ್ಲ ಸಿನಿಮಾಗಳು ಜ್ಞಾಪಕ ಬರುತ್ತವೆ? ವಾಯುಪುತ್ರ ಆಗಿರಬಹುದು, ಗಂಡೆದೆ ಆಗಿರಬಹುದು, ಜೊತೆಗೆ ಸುದೀಪ್ ಅವ್ರ ಜೊತೆಗೆ ಅವರು ವರದ ನಾಯಕ ಸಿನಿಮಾದಲ್ಲೂ ಕೂಡ ಅವರ ತಮ್ಮನ ಪಾತ್ರದಲ್ಲಿ ನಟಿಸಿದರು. ತುಂಬ ಒಳ್ಳೆ ಡ್ಯಾನ್ಸರ್ ಆಗಿದ್ರು. ಶಾನೆ ಟಾಪಾಗೋಳೆ ಅನ್ನುವಂತಹ ಹಾಡು ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗಿತ್ತು, ನಿಮಗೂ ಕೂಡ ಗೊತ್ತಿರುತ್ತೆ. ಅದಿತಿ ಪ್ರಭುದೇವ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ ಸಿನಿಮಾ ಅದು. ನೋಡಲಿಕ್ಕೆ ಸ್ತುರದ್ರೂಪಿ ನಟ. ಜೊತೆಗೆ 2018ರಲ್ಲಿ ಮೇಘನಾ ರಾಜ್ ಅವ್ರ ಜೊತೆಗೆ ಅವರ ಮದುವೆ ಆಗಿತ್ತು. ಮೇಘನಾ ರಾಜ್ ಅವ್ರ ಜೊತೆಗೆ ಮೊದಲು ಕ್ರಿಶ್ಚಿಯನ್ ಒಂದು ಅವರ ಒಂದು ಸಂಪ್ರದಾಯದ ಪ್ರಕಾರ ಮೊದಲು ಮದುವೆ ಆದರು. ಅದಾದಮೇಲೆ ಹಿಂದೂ ಸಂಪ್ರದಾಯದ ಪ್ರಕಾರ ಕೂಡ ಚಿರಂಜೀವಿ ಸರ್ಜಾ ಮತ್ತು ಮೇಘನಾ ರಾಜ್ ಅವರ ಮದುವೆ ಆಗಿತ್ತು. 2017ರಲ್ಲಿ ಅವರಿಬ್ಬರು ಎಂಗೇಜ್ ಆಗಿದ್ರು. ಸೊ ಮೇಘನಾ ರಾಜ್ ಮತ್ತು ಚಿರಂಜೀವಿ ಸರ್ಜಾ ಇಬ್ಬರದ್ದು ಕೂಡ ಲೈಕ್ ಸಿನಿಮಾ ಕುಟುಂಬ. ಹಾಗಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾರ್ಯಕ್ರಮದಲ್ಲಿ ಮೊದಲು ಭೇಟಿ ಆಗ್ತಾರೆ ಚಿರಂಜೀವಿ ಸರ್ಜಾ ಮತ್ತು ಮೇಘನಾ ರಾಜ್ ಅವರು. ಆಗ ಜಸ್ಟ್ ಒಂದು ಹಾಯ್ ಬಾಯ್ ಅಷ್ಟೇ ಒಂದು ಕಮ್ಯುನಿಕೇಷನ್ ನಡೆದಿರುತ್ತೆ. ಅದಾದ ನಂತರದ ದಿನಗಳಲ್ಲಿ
ಬೇರೆ ಬೇರೆ ಇವೆಂಟ್ಸ್ಗಳಲ್ಲಿ ಅವರನ್ನು ಭೇಟಿ ಆಗುವಾಗ ಸ್ನೇಹ ಆಗುತ್ತೆ. ಸ್ನೇಹ ಪ್ರೀತಿಗೆ ತಿರುಗಿ ಪ್ರೀತಿ ಮದುವೆಗೆ ಬದಲಾಗುತ್ತೆ. ಆದರೆ ಒಂದು ಸ್ನೇಹಿತರೆ, ಸರ್ಜಾ ಅಭಿಮಾನಿಗಳಾಗಿ ಜೊತೆಗೆ ಒಂದು ಫ್ಯಾಮಿಲಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ, ಚಿರಂಜೀವಿ ಸರ್ಜಾ ಅವರು ಬಿಟ್ಟು ಹೋಗುವಾಗ ತಮ್ಮದೇ ಆದಂತಹ ಒಂದು ಕುರುಹನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಅಂದರೆ ತಮ್ಮ ಮಗ ರಾಯನ್ ಮೇಘನಾ ರಾಜ್ ಅವರ ಹೊಟ್ಟೆಯಲ್ಲಿ ಬೆಳೆಯುವಾಗಲೇ ಚಿರಂಜೀವಿ ಸರ್ಜಾ ಅವರು ಇಹಲೋಕವನ್ನು ತ್ಯಜಿಸಿದರು. ಚಿರಂಜೀವಿ ಸರ್ಜಾ ಅವರು ಯೂಶಲಿ ಹೇಳ್ತಾ ಇದ್ದಾರಂತೆ ಅವರ ಮಾವ ಸುಂದರ್ ರಾಜ್ ಅವ್ರ ಜೊತೆಗೆ, ನಾನು ಒಂಥರ ಫೀನಿಕ್ಸ್ ಪಕ್ಷಿ ಥರ ಅಂಕಲ್, ನಾನು ಮತ್ತೆ ಮತ್ತೆ ಹುಟ್ಟು ಬರ್ತಾ ಇರ್ತೀನಿ ಅಂತ. ಅವ್ರು ಯಾವ ಉದ್ದೇಶದಿಂದ ಹೇಳಿದ್ರು ಏನೋ ಗೊತ್ತಿಲ್ಲ, ಅವ್ರು ತೀರ್ಕೊಂಡ್ಮೇಲೆ ಕೂಡ ಅವರದ್ದೇ ಪ್ರತಿರೂಪವಾಗಿರುವ ರಾಯನ್ ರಾಜ್ ಸರ್ಜಾ ಅವರು ಈಗ ಜನಿಸಿದ್ದಾರೆ. ಅವರನ್ನು ಸುಂದರಾಜ್ ಕುಟುಂಬ ಆಗಿರಬಹುದು ಅಥವಾ ಇಡೀ ಸರ್ಜಾ ಕುಟುಂಬ ಆಗಿರಬಹುದು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅಪ್ಪ ಇಲ್ಲ ಅನ್ನುವಂತಹ ಒಂದು ಕೊರತೆ ಏನಿದೆಯಲ್ಲ, ಅದನ್ನು ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ನೀಗಿಸ್ತಾ ಇದ್ದಾರೆ. ಬಟ್ ಎಷ್ಟೇ ಆದರೂ ತಂದೆನೇ ಅಲ್ವಾ, ತಂದೆ ಪ್ರೀತಿ ಆ ಮಗುವಿಗೆ ಸಿಕ್ಕಿಲ್ಲ. ಬಟ್ ಎಲ್ಲ ರೀತಿಯ ಒಂದು ಸವಲತ್ತುಗಳು ಜೊತೆಗೆ ಪ್ರೀತಿ ಆಗಿರ್ಬೋದು, ತಂದೆಯ ಸ್ಥಾನವನ್ನು ಈಗ ಸುಂದರರಾಜ್ ಅವರು ತುಂಬಿದ್ದಾರೆ, ಪ್ರಮೀಳಾ ಜೋಶಾಯ್ ಅವರಿದ್ದಾರೆ, ಹಾಗೆಯೇ ಸರ್ಜಾ ಫ್ಯಾಮಿಲಿ ಕೂಡ ಅವ್ರ ಜೊತೆಗೆ ನಿಂತಿದೆ. ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗದ ಮಟ್ಟಿಗೆ ಚಿರಂಜೀವಿ ಸರ್ಜಾ ಅವರ ಒಂದು ಸಾವು ನುಂಗಲಾರದ ತುಪ್ಪ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಚಿರಂಜೀವಿ ಸರ್ಜಾ ಅವರು ಅಕಸ್ಮಾತ್ ಇವತ್ತು ಬದುಕಿರ್ತಿದ್ರೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ರು ಅನ್ನುವಂತಹ ಹಿಂಟ್ ಅನ್ನಂತೂ ಡೆಫಿನೆಟ್ಲಿ ಅವರ ಇಡೀ ಒಂದು 2009 2020 ತನಕದ ಅವರ ಕರಿಯರ್ನಲ್ಲಿ ಅವರೊಂದು ಆ ಥರದೊಂದು ಪಿಕ್ಚರ್ ಅಂತೂ ಕೊಟ್ಟು ಹೋಗಿದ್ರು. ಇವತ್ತು ನಮ್ಮ ಜೊತೆಗಿಲ್ಲ. ಅವರನ್ನು ನಾವೆಲ್ಲರೂ ಈಗ ರಾಯನ್ ರಾಜ್ ಸರ್ಜಾ ಅವರಲ್ಲಿ ಕಾಣ್ತಾ ಇದ್ದೀವಿ. ಸರ್ಜಾ ಕುಟುಂಬ ಈ ಒಂದು ನೋವನ್ನು ಇವತ್ತಿಗೂ ಕೂಡ ತುಂಬ ಕಷ್ಟದಿಂದಲೇ ಭರಿಸ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿರಂಜೀವಿ ಸರ್ಜಾ ಅವರಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.